ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿ ಅನ್ಕೊಂಡಿದ್ದೀನಿ. ಸೊ ಇವತ್ತು ಹೋಯ್ತಾ ಇದ್ದೀವಿ ನಾವು ತಿರುಪತಿಗೆ. ಸೊ ಎಲ್ಲ ನೋಡಿ, ನಮ್ಮ ಚಿಂಟು ಮತ್ತು ನಮ್ಮ ಪೂರ್ವಿ ಎಲ್ಲ ಇವರು ಹುಡುಗರ್ನೆಲ್ಲ ಹಾಕ್ಕೊಂಡು, ಫ್ಯಾಮಿಲಿ ಎಲ್ಲ ಬರೀ ಹುಡುಗರು ಮಾತ್ರ. ಇವರಿಬ್ರು ಒಂದು ಚಿಕ್ಕವರಷ್ಟೇ, ಮಿಕ್ತು 3 ಜನ ದೊಡ್ಡವರು. ಸೊ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಬೆಂಗಳೂರಿಗೆ ಟೈಮು 10:30. ಹೋಗಿ ನೋಡೋಣ ಏನಾಗುತ್ತೆ ಅಂತ, ಬನ್ನಿ. ಹಾಂ, ಒಮ್ಮೆ ಕ್ಯಾಮ್ರಾಮನ್ ಉಮೇಶ್ ಅಣ್ಣ ಚೆನ್ನಾಗಿದ್ದಾರೆ. ಸರಿ ಹೊರಡೋಣ, ಬಾಯ್, ಸಿಗೋಣ ರೋಡಲ್ಲಿ. ಡಿಕ್ಕಿಲ್ ಕೂತಿರೋದು ಉಮೇಶ್ ಅಣ್ಣ, ಹಿಂದೆ ಡಿಕ್ಕಿಲ್ ತೋರಿಸಿರೋದು ತೋರಿಸ್ರಿ. ಹೌದಲ್ಲ, ನಾನು ನೋಡ್ಲಿಲ್ಲ. ಲೈಟ್ ಆಗಿ ಮತ್ತೆ ಇದು ಈಗ ಸಕದಾಗ ಕಾಣ್ತಾರೆ ಇಬ್ರು. ಎರಡು ಮಲದ ಮರ. ಸೊ ಗೈಸ್, ಅಲ್ಲಿಂದ ಹೊಲ್ಟ್ ಬಂದು ಸೊ ಈಗ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಗಾಡಿಗೆ. ಸೊ ಡೀಸೆಲ್ ಫುಲ್ ಟ್ಯಾಂಕ್ ಹೊಡಿಸ್ಕೊಂಡು ಇಲ್ಲಿಂದ ಬಿಟ್ಟು ನೆಕ್ಸ್ಟು ಟೋಲ್ ಹತ್ರ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ನಲ್ಲಿ ಗೆಡ್ಡಿಗೆ ಕುಡ್ಕೊಂಡು ಅಲ್ಲಿಂದ ಬಿಡೋಣ ಮತ್ತೆ. ನಮ್ಮ ಹುಡುಗನೊಬ್ಬನ ಎಲ್ಲಾಕಿದೀವಿ ನೋಡ್ತೀರಾ, ಮಲ್ಕತ್ತಾನೆ ಅಂದ್ಬಿಟ್ಟು ಇಲ್ಲ ನೋಡ್ರಿ, ಹಾಸಿಗೆ ಮಾಡಿಬಿಟ್ಟು ಮಲ್ಗಿಸ್ಬಿಟ್ಟಿದ್ದೀವಿ ಕ್ಲೀನಾಗಿ. ಹೇಗಾಯ್ತು? ಚೆನ್ನಾಗೈತೆ ನಾರ? ಮಲ್ಕೊಳ್ಳೋರ್ಗು ಮಲ್ಕೋ, ಆಮೇಲೆ ಎಬ್ಬಿಸ್ತೀವಿ. ಹಾಂ, ಸರಿ ಸರಿ. 11 ಗಂಟೆ 1 ಗಂಟೆ ರಾತ್ರಿ ಬೆಂಗಳೂರಿಗೆ ಫೋನ್ ಹೊಡಿತಾ ನಾವಿದ್ರೆ ಮುಂದೆ ಅವಳು ನಮ್ಮ ಮನೆಯೊಳಗೆ ಮಲ್ಕೊಂಡ್ಬಿಡ್ತಾ. ನಾನು ಕಾಫಿ ಕುಡಿತೀನೋ? ಹೊಸಕೋಟೆ ಟೋಲ್ ಹತ್ರ ಆರಾಮ್ಸಿ ಸೈಡ್ಗೆ ಹಾಕ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ. ನೋಡ್ರಿ, ಎಲ್ಲ ಕಪಲ್ಸ್ ಇವರು ಚೆನ್ನಾಗಿ ನಿಂತಿದ್ದಾರೆ. ಎಲ್ಲ ನೈಟ್ ರೈಡ್ ಫುಲ್ ಐತಲ್ಲ ಬಿಡ್ರಿ. ಅದು ಆಕ್ಚುಲಿ 3 ಲೀಟರ್ ನೀರು ಇಡ್ಸ್ತದೆ. ಯಾವುದು? ಮತ್ತೆ ಯಾಕೆ ಕುಡಿತಾ ಇಲ್ಲ ಪ್ರೆಷರ್ ಆಗಿ? ಇಲ್ಲೆಲ್ಲ ಕಟ್ಕಿಟ್ಕೊಂಡೈತಾ? ಇದು ತಿರುಪತಿ ಹೈವೇಯ ಕತೆ. ಫುಲ್ಲು ಫಾಗು, ಏನು ಕಾಣಿಸ್ತಾ ಇಲ್ಲ. ಕಾರ್ ನಿಧಾನ 4 ಇಂಡಿಕೇಟರ್ ಹಾಕ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅವನೇನು ಬಸ್ ಇಳಿಸ್ತಾನೆ, ಅಲ್ಲಿ ಒಂದ್ಸಲ ಚೆಕ್ ಮಾಡ್ತಾರೆ, ಕಳಿಸ್ತಾ ಇರ್ತಾನೆ ಅಷ್ಟೇ. ತಿರುಪತಿ ಹತ್ರ ಬಂದಿದ್ದೀವಿ. ಕೆಳಗಡೆ ಚೆಕಿಂಗ್ ಟೋಲ್ ಹತ್ರ ಫುಲ್ಲು ಏನು ಯಾವ ರೇಂಜಿಗೆ ಜಾಮ್ ಆಗಿದೆ ಅಂದರೆ, ನಿಜವಾಗ್ಲೂ ಏನು ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ ಇಲ್ಲೇ ಭಯ ಆಗ್ತಾಯಿದೆ. ದರ್ಶನ ನಿಂತ್ಕೊಂಡ್ರೆ ಎಷ್ಟೊತ್ತಾಗ್ಬೋದು ಮೋಸ್ಟ್ಲಿ ದರ್ಶನ. ಆ ರೇಂಜಿಗೆ ಜಾಮ್ ಆಗಿದೆ. ನಮ್ಮ ಉಮೇಶ್ ಅಣ್ಣ ಅಂತೂ ಪಾಪ ಡ್ರೈವಿಂಗ್ ಕಾರು ಮುಂದಕ್ಕೆ ಬಿಟ್ಟು ಕಾಲು ನೋವೋದ್ಕೊಂಡೈತೆ. ಒಂದೊಂದೇ ಗಾಡಿ ಅರ್ಧ ಗಂಟೆ ಒಂದು ಗಾಡಿ ಬಿಡ್ತಾ ಇದ್ದಾರೆ ಇಲ್ಲಿಗೆ. ಆ ರೇಂಜಿಗೆ ಜಾಮ್ ಆಗಿದೆ. ಹಿಂದ್ಗಡೆ ಅಂತ ಎಲ್ಲ ಪಾಚ್ಕೊಂಡ್ಬಿಟ್ಟವ್ರೆ. ಯಾರು ಅವ್ರೇನು ಗೊತ್ತಿಲ್ಲ, ಅವ್ರಿಗಿನ್ನ ತಿರುಪತಿ ಬಂದೈತೆ ಇಲ್ವ ಅಂತಾನೂ ಗೊತ್ತಿಲ್ಲ, ಹಂಗೆ ಮನ್ಕೊಂಡವ್ರೆ. ಹಂಗೆ ನಿದ್ದೆಲ್ಲ ಓಡ್ಬಿಡ್ಬೇಕು, ತಣ್ಣೀರು ಹೊಯ್ಕಂತಿದ್ದಂಗೆನೆ. ಮಲ್ಟಿ ಎಕ್ಸೆಲ್ ಓಲೋ ಕಟ್ ಮಾಡೋಣ. ತಡಿಯೋ, ಅವ್ನು ಮುಂದೆ ಇವನ್ ತಿರ್ಸ್ತಾನೆ, ಹಿಂದೆ ಇವನ್ ಬಡ್ಕಂತಾನೆ. ವಿಡಿಯೋ ಮಾಡು, ನಾನು ಮಾಡ್ತೀವಿ. ಯಾಕೆ ಸುಮ್ಮನೆ ಟೆಕ್ಸಸ್ ಸರಿ ಇಲ್ಲ, ಎಲ್ಲ ಬೆಳಗಿನ ಜಾವ ಅಡ್ಡ ಹೆಂಗೋ ಬರ್ತಾರೆ. ಎಂತ ಕೆಲಸ ಆಗಿದೆ ಗೊತ್ತಾ? ಬಂದೋ ತಿರುಪತಿಗೆ ಮೇಲ್ಗಡೆ ಬಂದಿದ್ದೀವಿ ದೇವಸ್ಥಾನ ಅಂತ. ಯಾರು ಆಧಾರ್ ಕಾರ್ಡೇ ತಂದಿಲ್ಲ. ಇಲ್ಲಿ ದರ್ಶನಕ್ಕೆ ಬಿಡೋಕ್ಕೆ ಆಧಾರ್ ಕಾರ್ಡ್ ತರಬೇಕು. ನಾನು ತಂದಿದ್ದೀನಿ, ಇವ್ರು ಯಾರೂ ತಂದಿಲ್ಲ. ನಾನು ಹೇಳೋದು ಮರ್ತೋದೆ, ಇವರು ತರೋದು ಮರ್ತೋಗಿದ್ದಾರೆ. ಸೊ ಈ ಕಡೆಯಿಂದ ನೋಡ್ತೀರಾ ಹೆಂಗೆ ಕಾಣಿಸ್ತಿದೆ ದೇವಸ್ಥಾನ, ಸಖತ್ತಾಗಿದೆ. ನೋಡಿ ಹೆಂಗಿದೆ, ಬೆಳಿಗ್ಗೆ ಫುಲ್ಲು ಮಂಜು ಫಾಗು. ಈಗೆಲ್ಲ ಬೋಡ ಹೊಡ್ಸಕ್ ಹೋಗ್ತಾರೆ.
దాక్కుంటాను. నేను ఉన్నటువంటి విషయం ఎవరి అడిగినా కూడా చెప్పవద్దు అని అన్నాడు. యశోదాదేవి వచ్చి అడిగింది, ఎలా ఉండేటప్పుడు నేను కొంచెం ಎಲ್ಲ ಮಲ್ಕೊಂಬಿಟ್ಟವ್ರೆ. ಬೆಡ್ಶೀಟ್ ಒಳ್ಳೆ ಬೆಡ್ಶೀಟ್ ಹೊಸ್ದಂಗೆ ಐತೆ ಎಲ್ಲ. వచ్చి వెళ్ళిపోయిందా. ದಿಸ್ ಈಸ್ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ. ಗೈಸ್ ಬೋರ್ಡ್ ಎಲ್ಲ ಹೊಡಿಸಿ ಈಗ ಜೆರಾಕ್ಸ್ ಆಧಾರ್ ಕಾರ್ಡ್ ತಂದಿಲ್ವಲ್ಲ, ಸೊ ಜೆರಾಕ್ಸ್ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇವರು ಅದೆಲ್ಲನೂ ಪ್ರಿಂಟೌಟ್ ತೆಗ್ಸಾಕು ಒಂದೊಂದು ಪ್ರಿಂಟೌಟ್ ತೆಗ್ಸ್ಬಿಟ್ಟು ಅದನ್ನು ತಗೋಬೇಕು. ತಿರುಪತಿಗೆ ಬರ್ಬೇಕಾದ್ರೆ ಆಧಾರ್ ಕಾರ್ಡ್ ಕನ್ಫರ್ಮ್ ಆಗಿ ಡೆಫಿನೆಟ್ಲಿ ತರಲೇಬೇಕು ನೀವು, ಮರಿದಂಗೆ, ಇಲ್ಲಾಂದರೆ ಇಲ್ಲಿ ಬಿಡಲ್ಲ. ನಾರ್ಮಲ್ ದರ್ಶನಕ್ಕೆ ಹೋದಷ್ಟೇ, ಸ್ಪೆಷಲ್ ದರ್ಶನಕ್ಕೆ ಯಾವುದಕ್ಕೆ ಹೋದ್ರೂ ಆಧಾರ್ ಕಾರ್ಡ್ ಕಂಪಲ್ಸರಿ. ಇಲ್ಲೇ ಅಂತಲ್ಲ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಕಂಪಲ್ಸರಿ ಆಧಾರ್ ಕಾರ್ಡ್ ಕ್ಯಾರಿ ಮಾಡಿ. ಮತ್ತು ನೈಟ್ ಪ್ಯಾಂಟು ಚಡ್ಡಿ ಹಾಕೊಂಡು ಹೋಗಬೇಡಿ. ಜೀನ್ಸ್ ಪ್ಯಾಂಟು ಇಲ್ಲ ಫಾರ್ಮಲ್ಸು ಇಲ್ಲ ಬೆಸ್ಟು ಪಂಚೆ ಮತ್ತು ಶರ್ಟು ನೋಡಿ, ಹೀಗೆ ಅಷ್ಟೇ ಬೆಸ್ಟು. ಇಷ್ಟು ಹಾಕ್ಕೊಂಡು ಹೋದರೆ ಸೂಪರ್. ಮತ್ತು ಈಗ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಸ್ವಲ್ಪ ಹುಡುಗರಿಗೆಲ್ಲ, ಚಿಕ್ಕ ಹುಡುಗರು ತಿಂಡಿ ಕೊಡಿಸ್ಕೊಂಡು ನಾವು ತಿನ್ನಂಗಿದ್ರೆ ತಿನ್ಕೊಂಡು ಸೀದಾ ಹೋಗಿ ದರ್ಶನಕ್ಕೆ ನಿಂತ್ಕೊಳ್ಳೋಣ ಬನ್ನಿ. ಸುಯ್ ನಮ್ಮ ಬಾಯ್ಸ್ ಎಲ್ಲ ಕಾಫಿ ಕುಡಿತಾ ಇದ್ದಾರೆ. ಎಲ್ಲ ತೋರಿಸಿ ಕಾಫಿ. ಇಲ್ಲೊಂದು ಕಾಮಿಡಿ ಏನು ಗೊತ್ತಾ, ಇಲ್ಲಿ ಟೀ ಕುಡಿಯೋಕೆ ಬಂದಾಗ ಇಲ್ಲಿ ಜೆರಾಕ್ಸ್ ಅಂಗಡಿ ಎಲ್ಲ ಇದೆ ಅಂತ ಕೇಳ್ದು. ಇಲ್ಲಿ ಒಬ್ಬರು ಡ್ರೈವರ್ನ, ಓಕೆನಾ, ಅವ್ರೇನಂದ್ರೆ ಗೊತ್ತಾ, 200 ರೂಪೀಸ್ ಕೊಡಿ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಕರ್ಕೊಂಬಂದು ಇಲ್ಲೇ ಬಿಡ್ತೀವಿ. ಏನು ಅಯ್ಯೋ ಪಕ್ಕ, ನಾನು ಇಲ್ಲಿ ಒಂದು ಜೆರಾಕ್ಸ್ ತಂದ್ಬಿಡೋಣ, ನಾಳೆಗೆ ಬ್ಯಾಂಕಿಗೆ ಕೊಡೋಕ್ಬೇಕು. ಅವನೇ ರೋಗ ನಿಂತ್ಕೊಂಡ್ರೆ ರಪ್ಪ ಅಂತ ಒಂದು ಫೋಟೋ ತೆಗೆದುಬಿಡ್ತೀನಿ. ಓಡ್ರ ಇಲ್ಲೇ ಮುಂದೆ ನಿಂತ್ಕೊಳ್ರು. ಈ ಕಡೆ ತಿರುಗ್ರು. ಹೌದಾ, ಬಾ 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 ಅತ್ತ ಬರ್ರಿ, ಈ ಕಡೆಗೆ ಬರ್ರೋ. ಹಿಂಗೆ ತಿರ್ಕಳ್ರು ಉಲ್ಟಾ. ಯಾರೋ ನೀವೆಲ್ಲ? ಹಾಂ ಬರ್ರಿ, ಸಾಕು. ಕಡೆಗೂ ಜೆರಾಕ್ಸ್ ಅಂಗಡಿ ಸಿಕ್ತು. ನಿಮ್ಗೇನಾದ್ರು ಜೆರಾಕ್ಸ್ ಅಂಗಡಿ ಬೇಕು, ಆಧಾರ್ ಕಾರ್ಡ್ ನೀವು ತಂದಿಲ್ಲ, ಜೆರಾಕ್ಸ್ ಬೇಕು ಅಂದರೆ ಗೇಟ್ ನಂಬರ್ 8 ಮುಂದ್ಗಡೆನೇ ಇದೆ. ಅಲ್ಲಿ ಗೇಟ್ ನಂಬರ್ 9 ಇದೆ, ಅದರಿಂದ ಸ್ವಲ್ಪ ಮುಂದೆ ಬಂದು ಈ ಕಡೆ ಬಂದರೆ ಇಲ್ಲಿ ಗೇಟ್ ನಂಬರ್ 8 ಇದೆ. 8 ಎದುರುಗಡೆನೇ ಜೆರಾಕ್ಸ್ ಅಂಗಡಿ ಇದೆ, ಅಲ್ಲಿ ತಗೋಬೋದು. ಓಕೆನಾ? ಬಿಟ್ಟರೆ ಈಗ ಇಲ್ಲಿ ನಾಷ್ಟ ಮಾಡಿಕೊಂಡು ಸೀದಾ ದರ್ಶನಕ್ಕೆ ಹೋಗ್ತಾ ಇರೋಣ, ಸರಿನಾ? ಒಂದು ಪ್ಲೇಟ್ ಇಡ್ಲಿ ವಡೆ, ಒಂದು ವಡೆ, 3 ಇಡ್ಲಿ ಬರ್ತಾವಲ್ಲ, ಒಂದು ಪ್ಲೇಟ್ ಇಡ್ಲಿ ವಡೆ, ಒಂದು ಪುಳಿಯೋಗರೆ ಅವರಿಗೆ. ನಮಗೆ 4 ಪ್ಲೇಟ್ ಇಡ್ಲಿ ವಡೆ ಕೊಡಿ, ಅಲ್ಲ 3 ಪ್ಲೇಟ್ ಕೊಡಿ. ಇಲ್ಲ ನನಗೆ ಇಡ್ಲಿ ತಿನ್ನ ಅಲ್ಲೊಂದು 4 ನಾನು ಹೇಳ್ತೀನಿ ಮಾಡ್ಕೊಬಿಡಿ. 4 ಪ್ಲೇಟ್ ಉಮೇಶ್ ಅಣ್ಣ ಸುಮ್ಮನೆ ಒಂದು ನಿಮಿಷ ಹೇಳಿದೀವಿ. 3 ಪ್ಲೇಟ್ ಇಡ್ಲಿ ವಡೆ, 2 ಪ್ಲೇಟ್ ಇದು. 2 ಪ್ಲೇಟ್ ದೋಸೆ. ಹಾಂ, ಅಷ್ಟು ಕೊಡಿ. ಒಂದು ಪ್ಲೇಟ್ ಎಕ್ಸ್ಟ್ರಾ ಕೊಡಿ, ಖಾಲಿ ಪ್ಲೇಟ್ ಚಟ್ನಿ ಮಾಡಿ. ಸೊ ಗೈಸ್, ನೀವೇನಾದ್ರು ತಿಂಡಿ ತಿನ್ನಬೇಕು, ಊಟ ಮಾಡಬೇಕು ಅಂತಂದರೆ ಗೇಟ್ ನಂಬರ್ 9 ಅಲ್ಲಿದೆ. ಗೇಟ್ ನಂಬರ್ 9 ಅದ್ರ ಮುಂದೆನೇ ಇಲ್ಲಿ ಹೋಟೆಲ್ ರಾಧೆ ಅಂತ ಇದೆ ನೋಡಿ. ಇಲ್ಲಿ ಬನ್ನಿ, ಸಖತ್ತಾಗಿದೆ ತಿಂಡಿ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ತಿಂದು ಎಂಜಾಯ್ ಮಾಡಿದೆ. ನೀವು ಬಂದು ಇಲ್ಲೇ ತಿನ್ನಿ ಅಂತ ಹೇಳ್ತೀನಿ. ಸೊ ನೋಡ್ಕೊಂಬಿಡಿ, ಹೋಟೆಲ್ ರಾಧೆ. ಸೊ ಹಾಗೆ ಆವಾಗಲೇ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಕಾರಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟು ದರ್ಶನಕ್ಕೆ. ಸೊ ಬೆಳಗ್ಗೆ 8:30 ಹೋಗಿದ್ದಕ್ಕೆ ದರ್ಶನಕ್ಕೆ. ಇವಾಗ ಟೈಮ್ ಎಷ್ಟು ಗೊತ್ತಾ? ರಾತ್ರಿ 2:30. ನಿನ್ನೆ ಬೆಳಗ್ಗೆ 8:30 ಹೋಗಿದ್ದಕ್ಕೆ ಇವತ್ತು ರಾತ್ರಿ 2:30 ಆಚೆ ಬಂದಿದ್ದೀವಿ. ಫುಲ್ ಟೈರ್ಡು, ಜನ ಸಖತ್ ಜನ. ಆಧಾರ್ ಕಾರ್ಡ್ ತಗೊಂಡು ಹೋಗೋದು ಮರಿಬಿಡಿ, ಆಧಾರ್ ಕಾರ್ಡ್ ಹೋಗಲೇಬೇಕು ಕಂಪಲ್ಸರಿ. ಪ್ಲಸ್ ಜನ ಸಖತ್ತು. ಹುಷಾರಾಗಿ ಬನ್ನಿ, ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬರೋಕ್ಕೆ ಹೋಗ್ಬಿಡಿ, ನಮ್ಮ ಥರ ತಪ್ಪು ಮಾಡ್ಕೊಬಿಡಿ. ಆಮೇಲೆ ಫುಲ್ ಚಳಿ ಬೆಳಿಗ್ಗೆಯಿಂದ. ಲಾಡು ಒಬ್ರಿಗೆ 4 ಮಾತ್ರ ಕೊಟ್ಟರು ನಮಗೆ. ಒಂದೊಂದ್ಸತಿ ಕೊಡ್ತಾರೆ, ಒಂದೊಂದ್ಸತಿ ಕೊಡೋಲ್ಲ. ಇಲ್ಲೊಂಥರ ವಿಚಿತ್ರ. ಲಾಡುದೇನು ಹೇಳೋಕ್ಕಾಗಲ್ಲ. ಅದು ಬಿಟ್ಟರೆ ಲಾಡು ಕೊಡ್ತಾರೆ. 50 ರೂಪಾಯಿ ಒಂದು ಲಾಡು ಅಷ್ಟೇ. ಕರ್ನಾಟಕ ಭವನಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಇಲ್ಲಿ ಕರ್ನಾಟಕ ಭವನ್ ಅಂತಿದೆ, ಇದೆ ಕರ್ನಾಟಕ ಭವನು. ಇಲ್ಲಿ ಬಂದರೆ ಆರಾಮ್ಸಿಗೆ ಪಾರ್ಕಿಂಗ್ ಮಾಡ್ಬೋದು. ನಮ್ಮ ಕರ್ನಾಟಕದ ಎಲ್ಲ ಕನ್ನಡ ಗಾಡಿಗಳು ಇರ್ತವೆ ಇಲ್ಲಿ. ಇಲ್ಲಿಂದ ಸ್ಟ್ರೈಟು ಗೇಟ್ ಸ್ಟ್ರೈಟ್ ಹಿಂಗೆ ಹೋದರೆ ಇದಕ್ಕೆ ಹೋಗ್ತೀವಿ, ಟೆಂಪಲ್ಗೆ. ಸೊ ಓಕೆ ಅಲ್ಲ. ಮತ್ತು ಈಗ ಕಾರ್ ಓಡಿಸೋದೇ ಇರೋದು, ಮತ್ತು ಬೆಂಗಳೂರಿಗೆ ಹೊರಡ್ಬೇಕು ಇಲ್ಲಿಂದ ಅಷ್ಟೇ. ಮತ್ತು ಸಿಗೋಣ ಆನ್ ದ ರೋಡ್. ಸೀದಾ ಕಾರ್ ಎತ್ಕೊಂಡು ಬೆಟ್ಟಹಳ್ಳಿ ಏನಂತ ಬಂದರೆ ಇಲ್ಲೆಲ್ಲ ಫುಲ್ ಜಾಬ್ ಆಗಿಬಿಟ್ಟೈತೆ. ಯಾಕಂದರೆ 3 ಗಂಟೆಗೆ ಓಪನ್ನು.
ಬೆಟ್ಟ ಇಳಿಯೋದು. ಸೊ ಇಲ್ಲಿ ಇಳಿದ್ಬಿಟ್ಟು ಇಲ್ಲಿಂದ ಈಗ ಕಾಳಹಸ್ತಿಗೆ ಹೋಗ್ಬೇಕು ಅಂತ ಪ್ಲಾನ್ ಚೇಂಜ್ ಮಾಡಿದ್ದಾರೆ. ಸೊ ಕಾಳಹಸ್ತಿ ಇನ್ನು ಆದ್ರೆ ಇವಾಗ ಸ್ಟಾರ್ಟ್ ಆಗಿರೋದು ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟ್ರೈಟು ನಮ್ಮ ಹೈವೇ ಬಂದಿಲ್ಲ ಎಲ್ಕಂದ್ರೆ ಲೆಫ್ಟು ಸ್ಟ್ರೈಟ್ ಹೋದ್ರೆ ಕಡಪದಿಂದ ವಿಜಯವಾಡ. ಕಾಳಹಸ್ತಿಗೆ ಬಂದು ಯಾವಾಗ ನೋಡಿದ್ರು ಪರವಾಗಿಲ್ಲ ನದಿಲಿ ಫುಲ್ ನೀರೈತೆ. ಸೊ ಕಾಳಹಸ್ತಿ ದರ್ಶನ ಮುಗೀತು. ಕಾಳಹಸ್ತಿಗೆ ಬಂದು ಬೆಳಗ್ಗೆ ಇಲ್ಲಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ನದಿಲಿ ದರ್ಶನ ಮಾಡ್ಕೊಂಬಂದು. ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ ಗೈಸ್. ನಾನು ಫಸ್ಟ್ ಟೈಮ್ ಬಂದಿದ್ದು. ದೇವಸ್ಥಾನ ಮಾತ್ರ ನೀವು ನೋಡಲೇಬೇಕು ಅಂತ ಹೇಳ್ತೀನಿ. ನಂಗೆ ದೇವ್ರಿಗಿಂತ ಟೆಂಪಲ್ ಸಖತ್ತಾಗಿ ಇಷ್ಟ ಆಯಿತು. ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಇಲ್ಲ ವೀಡಿಯೋ ಮಾಡೋಕ್ತಿದೆ, ಮೊಬೈಲ್ಗಳು ಎಲ್ಲೂ ಅಲೋ ಮಾಡಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಬಂದಲೇಬೇಕು ಕಾಳಹಸ್ತಿಗೆ, ಟೆಂಪಲ್ ನೋಡಬೇಕು. ಸಖತ್ತಾಗಿದೆ ಟೆಂಪಲ್, ತುಂಬ ಸಖತ್. ಹಳೇದು, ತುಂಬ ವರ್ಷಗಳು ಹಳೇದು, ಈಗಿಂದಲ್ಲ, ಅದು ತಿರುಪತಿಗಿಂತ ಹಳೇದು. ಸೊ ಇಲ್ಲಿಂದ ತಿರುಪತಿಯಿಂದ ಈಗ ಮುಗಿತು, ಕಾಳಹಸ್ತಿ ಮುಗಿಸ್ಕೊಂಡು ಇಲ್ಲಿಂದ ಈಗ ಬೆಂಗಳೂರಿಗೆ ಹೋಗೋದೆ ಸೀದಾ. ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ. ಓಕೆ ಕಾಳಹಸ್ತಿ, ಬಾಯ್ ಬಾಯ್. ಚೆನ್ನಾಗಿತ್ತು ದೇವಸ್ಥಾನ. ಅದರ ಪಕ್ಕದಲ್ಲಿ ನದಿ.